ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜು ವತಿಯಿಂದ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಭಾಷಣ ಪೊಟೆನ್ಸಿಯಾ ಮುಲ್ಲರ್ ಯಂಗ್ ರಿಸರ್ಚ್ ಅವಾರ್ಡ್ ಕಾರ್ಯಕ್ರಮವು ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜಿನ ಫಾದರ್ ಮುಲ್ಲರ್ ಸಭಾಂಗಣದಲ್ಲಿ ನಡೆಯಿತು. ಪಲ್ಗಾರ್ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಹೋಮಿಯೋಪಥಿಕ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಡಾಕ್ಟರ್ ಕೆಎಂ ದಾವ್ಲೆ ರವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಪದವಿ ವ್ಯಾಸಂಗದಲ್ಲಿ ತಳೆಯುವ ಆಸಕ್ತಿ ಮತ್ತು ಉತ್ಸಾಹವನ್ನು ಗಮನಿಸಿದಾಗ ಅದು ಅವರ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಪ್ರತಿಫಲಿತವಾಗಿ ಸ್ನಾತಕೋತ್ತರ ಪದವಿಯಲ್ಲಿ ನಾವು ಹೆಚ್ಚು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯುವುದನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಕಾಣಬಹುದು. ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ, ಉಪನ್ಯಾಸಕರ ಮುತುವರ್ಜಿ, ವಿದ್ಯಾರ್ಥಿಗಳ ಆಸಕ್ತಿ, ಪರಿಶ್ರಮವನ್ನು ನಾವು ಇಲ್ಲಿ ಕಾಣಬಹುದು ಎಂದು ಹೇಳಿದರು. I have been associated with the CCRS in the last 25 years. And what started as a scholarship in which barely 10 applicants would be received from all over the country, now I think we are receiving more than a couple of hundreds. And it is creditable that Father Muller's has figured so very prominently in the recipients of the scholarship. And I think that speaks volumes of the type of support that the management gives, the encouragement which the teachers provide, and the hand-holding, and of course the primary initiative of the students themselves. And I hope that the type of energy and passion that the students are portraying at the undergraduate level will flower at their postgraduate, and we'll be able to see many more CCRH postgraduate scholarships from this institute. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಡೋಗೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಹೆಸರು ಪೊಟೆನ್ಶಿಯಾ ತುಂಬಾ ಅರ್ಥಪೂರ್ಣ ಮತ್ತು ಹೋಮಿಯೋಪಥಿಕ್ ವ್ಯಾಪ್ತಿಯಲ್ಲಿ ಇದಕ್ಕೆ ಹೆಚ್ಚು ಮಹತ್ವವಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅವರದ್ದೇ ಆದ ಶಕ್ತಿ ಇದೆ ಎಂದು ಹೇಳಿದರು. I will dwell only on one point. The title of the program, Potentia. Beautiful, suitable title for this program. Potentia. In Latin, this word means potency. Potentia is potency. Now this potency can be applied in homeopathy for what you are applying, and also that could be applied to the potency of every individual person. The medicine should have potency, and every individual person also has potency. When we have potency, the potency that is given to us must be used for what? Father Ajit has already given 3 types of persons who use the potency. There are some who will not make use of the potencies that they have, but plunder what the others have earned through their potency. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್, ಮುಂಬೈ ಪಲ್ಗಾರ್ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಟ್ರಸ್ಟ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಆನಂದ ಕಬ್ಸೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜು ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ಉಪ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಶ್ವಿನ್ ಕ್ರಾಸ್ತಾ, ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜು ಉಪ ಪ್ರಾಂಶುಪಾಲೆ ಡಾಕ್ಟರ್ ವಿಲ್ಮಾ ಡಿಸೋಜಾ ಉಪಸ್ಥಿತರಿದ್ದರು. ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್ ಸ್ವಾಗತಿಸಿದರು. ಡಾಕ್ಟರ್ ರವಿ ರಘು ಮತ್ತು ಡಾಕ್ಟರ್ ದೀಕ್ಷಾ ಬಳ್ಳಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಸ್ಕಂದನ ಎಸ್ ಕುಮಾರ್ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.